ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಎರಡು ಗುಡ್ ನ್ಯೂಸ್ಗಳನ್ನು ಕೊಟ್ಟಿದೆ. ಪೋಷಕರ ಹಾಗೂ ವಿದ್ಯಾರ್ಥಿಗಳ ಟೆನ್ಷನ್ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇಂಜಿನಿಯರಿಂಗು, BSc AG, ಅಗ್ರಿ ಇನ್ನಿತರ ಕೋರ್ಸ್ಗಳನ್ನ ನೀವು KCET ಎಕ್ಸಾಮ್ಸ್ನ ಕಂಪಲ್ಸರಿ ಬರಲೇಬೇಕಿತ್ತು. ಅದಲ್ಲದೆ IPO, BPO, ಅಲೈಡ್ ಹೆಲ್ತ್ ಸೈನ್ಸ್ ಈ ಕೋರ್ಸ್ಗಳು ನಿಮಗೆ ಕರ್ನಾಟಕದಲ್ಲಿ ಬೇಕು ಅಂದರೆ ಎಕ್ಸಾಮ್ಸ್ ಬರೀದಲೇ ಇದ್ದರೂ ಯು ಮಸ್ಟ್ ರಿಜಿಸ್ಟರ್ ವಿತ್ KCET ಅಪ್ಲಿಕೇಶನ್ನ ಹಾಕಲೇಬೇಕು. ಇದಲ್ಲದೆ ಕರ್ನಾಟಕದ 85% ಸೀಟ್ಸ್ಗಳಿಗೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೋರ್ಸ್ಗಳು ಸೀಟು ನಿಮಗೆ ಸಿಗಬೇಕು ಅಂದರೆ KCET ಅಪ್ಲಿಕೇಶನ್ ಹಾಕಲೇಬೇಕು, ರಿಜಿಸ್ಟರ್ ಮಾಡಿಕೊಳ್ಳೇಬೇಕಿತ್ತು. ವೆರಿಫಿಕೇಷನ್ಸ್ ಬಗ್ಗೆ ತುಂಬ ಗೊಂದಲಗಳು ಏರ್ಪಟ್ಟಿತ್ತು. ಸೊ ಆ ಗೊಂದಲಗಳಿಗೆಲ್ಲ KA ಒಂದು ಫುಲ್ ಸ್ಟಾಪ್ನ ಇಟ್ಟು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಫಸ್ಟ್ ಗುಡ್ ನ್ಯೂಸ್ ಏನು ಅಂದರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಇದುವರೆಗೂ ಡೇಟು February 18th ಇಸ್ ದ ಲಾಸ್ಟ್ ಡೇಟ್ ಆಗಿತ್ತು. ಆ February 18th ಲಾಸ್ಟ್ ಡೇಟನ್ನು ಈಗ ಪರೀಕ್ಷಾ ಪ್ರಾಧಿಕಾರ February 24 ಸಂಜೆ 11:59 ಅಂದರೆ 12 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಹಾಗೆ ಫೀಸನ್ನು ಪೇ ಮಾಡೋದಕ್ಕೆ 25th February ಸಂಜೆ 5:15ವರೆಗೂ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದೆ. ಇದು ಫಸ್ಟ್ ಗುಡ್ ನ್ಯೂಸ್. ಹಾಗಾದರೆ ಸೆಕೆಂಡ್ ಗುಡ್ ನ್ಯೂಸ್ ಏನು? ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದೆ. ದೋಸ್ ಹು ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರಮ್, ನೀವೀಗ ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡಿದಿರಲ್ಲ, ಆ ಅಪ್ಲೈ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ಗಳು ಇದ್ದರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಡ್ರಾಫ್ಟ್ ಕಾಪಿ ತೊಗೊಂಡು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಕ್ಯಾಟಗರಿ ವೈಸು, OBC ವೈಸು ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಾವು OBCಯಿಂದ GMಗೆ ಹೋಗ್ಬೋದಾ ಅಥವಾ GMಯಿಂದ OBCಗೆ ಹೋಗ್ಬೋದಾ ಅಂತ. ಅದು ಯಾವುದು ಸದ್ಯಕ್ಕೆ ತಲೆಯಿಂದ ಯೋಚನೆ ಬಿಟ್ಬಿಡಿ. ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ, ಅವಕಾಶ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ಕ್ಯಾಟಗರಿ OBC ಅಪ್ಲೈ ಮಾಡ್ತೀರಾ, ಜನರಲ್ಲ, ಕರೆಕ್ಟಾಗಿ ಅಲ್ಲಿ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಕೊಡಿ, ಅದು ಸೇವ್ ಆಗಿರುತ್ತೆ.